ನಗರದ ದೇಶಮುಖ ವಾಡದಲ್ಲಿರುವ ರುಕ್ಮಿಣಿ ಪಾಂಡುರಂಗ ದೇವಸ್ಥಾನದಲ್ಲಿ ಆಷಾಢ ಉತ್ಸವವು ಅದ್ದೂರಿಯಾಗಿ ಆಚರಿಸಲಾಯಿತು. ಉತ್ಸವ ನಿಮಿತ್ತ ನಡೆದ ರಥೋತ್ಸವದಲ್ಲಿ ಸಾವಿರಾರು ಜನ ಭಕ್ತರು ಭಾಗವಹಿಸಿ ಸಂಭ್ರಮಿಸಿದರು. 500 ವರ್ಷಗಳ ಇತಿಹಾಸ ಇರುವಂತಹ ನಗರದ ದೇಶಮುಖ ವಾಡ ನಗರದಲ್ಲಿರುವ ರುಕ್ಮಿಣಿ ವಿಠಲ ದೇವಸ್ಥಾನದಲ್ಲಿ ಆಷಾಢ ಹುಣ್ಣಿಮೆ ಸಂಭ್ರಮ ಕಳೆಗಟ್ಟಿದ್ದು ಆಷಾಢ ಉತ್ಸವದ ಹಿನ್ನೆಲೆ ಭವ್ಯ ರಥೋತ್ಸವ ಜರುಗಿತು. ಕಲಬುರಗಿ ನಗರದ ನಾನಾ ಕಡೆಗಳಿಂದ ಆಗಮಿಸಿದ ಭಕ್ತರು ತೇರು ಎಳೆಯುವ ಮೂಲಕ ಭಕ್ತಿಯನ್ನು ಸಮರ್ಪಿಸಿದರು. ಉತ್ಸವದ ಕುರಿತು ಮಾತನಾಡಿದ ಪಾಂಡುರಂಗ್ ದೇಶಮುಖ್ ಅವರು, ಕಳೆದ 500 ವರ್ಷಗಳಿಂದ ಆಷಾಢ ಉತ್ಸವವನ್ನು ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಸತತ 6 ದಿನಗಳ ಕಾಲ ನಡೆಯುವ ಉತ್ಸವದಲ್ಲಿ ಪ್ರತಿನಿತ್ಯವೂ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಜರುಗುವವು ಎಂದು ತಿಳಿಸಿದರು. ನಾವು ಪಾಂಡುರಂಗ್ ದೇಶಮುಖ್ ಪರಿವಾರದ ಸದಸ್ಯ. ಪಾಂಡುರಂಗನ ಉತ್ಸವ ಸುಮಾರು 500ಕ್ಕೂ ಹೆಚ್ಚಿನ ವರ್ಷಗಳಾದವು. ಈ ಇತಿಹಾಸದಲ್ಲಿ ದಶಮಿಯಿಂದ ಅಂದ್ರೆ ಆಷಾಢ ಶುದ್ಧ ದಶಮಿಯಿಂದ ಆಷಾಢ ವದ್ಯ ಪ್ರತಿಪದವರೆಗೆ ಪ್ರತಿನಿತ್ಯ ಉತ್ಸವ ಬೇರೆ ಬೇರೆ ವಾಹನಗಳಲ್ಲಿ ಜರುಗುತ್ತದೆ. ಹಾಗೂ ಇದು ನಿರಂತರವಾಗಿ ಒಂದು ಸಮಾಜದ ಬಾಂಧವ್ಯಕ್ಕೆ ಕಾರಣವಾಗಿದೆ. ಈ ಪರಂಪರೆಯನ್ನು ಇನ್ನೂ ಹೀಗೆ ಮುಂದುವರಿತಾ ಇದೆ. ಆದರೆ ವಿಶೇಷವೆಂದರೆ ಈ ವರ್ಷ ಈ ಪಾಂಡುರಂಗನ ಉತ್ಸವಕ್ಕೆ ಗುರುಪೂರ್ಣಿಮಾದಂದು ರಥೋತ್ಸವ ಇರುತ್ತದೆ. ಆ ಗುರುಪೂರ್ಣಿಮಾದ ವಿಶೇಷ ಅಂದರೆ ನಮ್ಮ ಸ್ವರೂಪೋದ್ಧಕರಾದ ಶ್ರೀಮದ್ ಉತ್ತರಾದಿ ಮಠಾಧೀಶರಾದ ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿಯವರು ಬಂದು ಈ ರಥೋತ್ಸವಕ್ಕೆ ಚಾಲನೆ ಕೊಟ್ಟು ಪಾಂಡುರಂಗ ದೇವರ ಮಂಗಳಾರತಿಯನ್ನು ಮಾಡಿ ಈ ರಥೋತ್ಸವಕ್ಕೆ ಮೆರುಗನ್ನು ಕೊಟ್ಟಿದ್ದಾರೆ. ಹಾಗೂ ವಿಶೇಷ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳಿಗೆ. ಈ ಪ್ರತಿ ವರ್ಷದಂತೆ ಈ ವರ್ಷ ವಿಶೇಷ ಅನುಗ್ರಹಕ್ಕೆ ನಾವು ಪಾತ್ರರಾಗಿ ಗುರು ಪೂರ್ಣಿಮಾದಿಂದ ನಮ್ಮ ಗುರುಗಳಾಗಿ ಬಂದು ನಮಗೆ ಅನುಗ್ರಹ ಮಾಡಿದ್ದು ವಿಶೇಷ.